ನಮಸ್ತೆ ಸ್ನೇಹಿತರೆ, ಇವತ್ತು ನಾವು TET ಶಿಶು ಮನೋವಿಜ್ಞಾನ ಮತ್ತು ವಿಕಾಸದಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಇವತ್ತು ಕಲಿಕೆಯ ಬಗ್ಗೆ ತಿಳ್ಕೊಳ್ಳುವ. ಕಲಿಕೆಯಿಂದ ಹಲವಾರು ಪ್ರಶ್ನೆಗಳು ಬರ್ತದೆ. ಅದರಿಂದ ಕಲಿಕೆ ಎನ್ನುವಂಥದ್ದು ಏನು, ಕಲಿಕೆಗೆ ಬೇಕಾಗಿರುವಂತಹ ಅಂಶಗಳು ಏನು, ಅವುಗಳನ್ನೆಲ್ಲ ತಿಳಿತಾ ಹೋಗುವ. ಮೊದಲಿಗೆ ಕಲಿಕೆ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರುತ್ತಲೇ ಇರುತ್ತದೆ. ಕಲಿಕೆಗೆ ವಯಸ್ಸಿನ ಮಿತಿ ಇಲ್ಲ. ಅದು ಯಾರಿಂದ ಬೇಕಾದರೂ ಆಗಬಹುದು. ಅದು ಸಮಾಜದಿಂದ ಆಗಬಹುದು, ಗುರುಗಳಿಂದ, ಬಹು ಮಾಧ್ಯಮಗಳಿಂದಲೂ ಕೂಡ ಆಗುತ್ತದೆ. ಇನ್ನು ಅರ್ಥವಂತ ಬಂದಾಗ ಗೇಟ್ಸ್ ಅವರ ಪ್ರಕಾರ ಕಲಿಕೆ ಅಂದರೆ ಅನುಭವಗಳಿಂದ ವರ್ತನೆಯಲ್ಲಿ ಉಂಟಾಗುವಂತಹ ಬದಲಾವಣೆಯೇ ಕಲಿಕೆ. ಕ್ರಾನ್ ಬ್ಯಾಮಕ್ ಅವರ ಪ್ರಕಾರ ತರಬೇತಿ ಮತ್ತು ಅಭ್ಯಾಸಗಳ ಮೂಲಕ ವರ್ತನೆಯ ಉಗಮ ಮತ್ತು ಮಾರ್ಪಾಡುಗಳನ್ನು ಉಂಟು ಮಾಡುವ ಪ್ರಕ್ರಿಯೆಯೇ ಕಲಿಕೆ. ಕಲಿಕೆಯ ಲಕ್ಷಣಗಳನ್ನು ನೋಡಿದರೆ ಕಲಿಕೆ ವರ್ತನೆಯ ನಿರಂತರ ಬದಲಾವಣೆಯಾಗಿದ್ದು ಜೀವನ ಪೂರ್ತಿ ಅದು ನಡೆಯುತ್ತಲೇ ಇರುತ್ತದೆ. ಕಲಿಕೆ ವ್ಯಾಪಕವಾದುದು. ಅದು ಜೀವನದ ಎಲ್ಲ ಪ್ರಕಾರಗಳಿಗೂ ಸಂಬಂಧಪಟ್ಟಿರುತ್ತದೆ. ಅದು ವ್ಯಕ್ತಿಯ ಭೌತಿಕ, ಸಾಮಾಜಿಕ, ಸಂವೇದನಾತ್ಮಕ ವಲಯಗಳಿಗೆ ಸಂಬಂಧಿಸಿದೆ. ಕಲಿಕೆ ಯಾವಾಗಲೂ ಗುರಿಗಳಿಗೆ ಸಂಬಂಧಿಸಿರುತ್ತದೆ. ಈ ಗುರಿಗಳನ್ನು ವೀಕ್ಷಣಾ ಸಾಧ್ಯವಾದ ವರ್ತನೆಗಳನ್ನಾಗಿ ನಿರೂಪಿಸಬಹುದು. ಕಲಿಕೆ ಎನ್ನುವಂಥದ್ದು ವಿಕಾಸಾತ್ಮಕವಾಗಿದೆ. ಕಲಿಕೆಗೂ ಆಸಕ್ತಿಗೂ ನಿಕಟ ಸಂಬಂಧ ಇದೆ. ಆ ವ್ಯಕ್ತಿ ಅವನಿಗೆ ಆಸಕ್ತಿಯಿಂದಿರುವ ವಿಷಯಗಳನ್ನು ಬೇಗ ಕಲಿಯುತ್ತಾನೆ. ಕಲಿಕೆಯ ವರ್ತನೆಯನ್ನು ಸರಿಯಾಗಿ ರೂಪಿಸುವಂಥದ್ದು. ಕಲಿಕೆಗೆ ಬೇಕಾಗಿರುವ ಅಂಶಗಳು ಯಾವುದು? ಕಲಿಕೆಗೆ ಬೇಕಾಗಿರುವಂಥ ಅಂಶಗಳು ಗುರಿ, ಪ್ರೇರಣೆ, ಅಡೆತಡೆಗಳು. ಗುರಿ ಅಂತ ಬಂದಾಗ ವಿದ್ಯಾರ್ಥಿಯು B.Ed ಅಲ್ಲಿ ಅತ್ಯುನ್ನತ ಶ್ರೇಣಿ ಉತ್ತೀರ್ಣರಾಗಬೇಕು ಎಂಬ ಗುರಿ ಇಟ್ಟುಕೊಂಡಿದ್ದರೆ, ಆದರೆ ಆ ಗುರಿ ಸಾಧನೆಗಾಗಿ ಶ್ರಮಪಟ್ಟು ಕಲಿಕೆ ಮಾಡಬೇಕಾಗುತ್ತದೆ. ಪ್ರೇರಣೆ ಅಂತ ಬಂದಾಗ ಶಿಕ್ಷಕರು, ತಂದೆ ತಾಯಿ, ಸ್ನೇಹಿತರಿಂದ ಕಲಿಕೆಗೆ ಉತ್ತಮ ಪ್ರೇರಣೆ ಸಿಕ್ಕರೆ ಆ ಮಗು ಇನ್ನಷ್ಟು ಕಲಿಕೆ ಕಡೆ ಗಮನವನ್ನು ಕೊಡುತ್ತದೆ. ಅಡೆತಡೆ, ಗುರಿ ಮತ್ತು ಕಲಿಕೆಯು ವ್ಯಕ್ತಿಯ ನಡುವೆ ಅಡೆತಡೆ ಇರುತ್ತದೆ. ಈ ಅಡೆತಡೆ ದಾಟಿ ಕಲಿಕೆ ನಡೆಯುತ್ತಿರಬೇಕು. ಗುರಿಯನ್ನು ಸಾಧನೆ ಮಾಡಲು ಪ್ರೇರಣೆಯು ಸಹ ತುಂಬ ಮುಖ್ಯ. ಅದು ಅತ್ಯಾಕರ್ಷಕವಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಶ್ರೇಷ್ಠ ಪ್ರೇರಣೆಯಾಗುತ್ತದೆ. ಅದಕ್ಕೆ ಕಲಿಕೆ ಅತ್ಯಂತ ಅವಶ್ಯಕವಾಗಿ ಗುರಿ, ಪ್ರೇರಣೆ, ಅಡೆತಡೆ ಅಂಶಗಳು ಪ್ರಮುಖವಾಗಿ ಬೇಕಾಗುತ್ತದೆ. ಇನ್ನು ಸಿದ್ಧಾಂತಗಳಲ್ಲಿ ನೋಡಿದರೆ ನಾವು ಸಿದ್ಧಾಂತಗಳು 2 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ವರ್ತನಾವಾದ ಮತ್ತು ಗೆಸ್ಟಲ್ವಾದ. ವರ್ತನಾವಾದದಲ್ಲಿ ಥಾರ್ನ್ಡೈಕ್, ವಾಟ್ಸನ್, ಸ್ಕಿನ್ನರ್, ಪಾವ್ಲೋವ್ ಅವರಿರುವಂಥದ್ದು. ಗೆಸ್ಟಲ್ವಾದಗಳಲ್ಲಿ ಕೊಯ್ಲರ್, ಕೊಪ್ಕಾ, ವರ್ತಿಮಿಯರ್, ಕರ್ಟೆಲೆವಿನ್. ಇನ್ನು ಮೊದಲನೇದಾಗಿ ಥಾರ್ನ್ಡೈಕ್ರವರ ಬಗ್ಗೆ. ಥಾರ್ನ್ಡೈಕರವರು ಯಾವ ಒಂದು ಸಿದ್ಧಾಂತವನ್ನು ಹೇಳಿದರು? ಥಾರ್ನ್ಡೈಕರವರು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ತಿಳಿಸಿದರು. ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ. ಅಮೇರಿಕಾದ ಪ್ರಸಿದ್ಧ ಮನೋವಿಜ್ಞಾನಿಯಾಗಿದ್ದ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಅವರು ಮಕ್ಕಳ ಕಲಿಕೆಗೆ ಸಂಬಂಧಿಸಿದಂತೆ ಒಂದು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಆ ಒಂದು ಸಿದ್ಧಾಂತವೇ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ. ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಅರ್ಥ, ಯಾವುದೇ ಒಂದನ್ನು ಕಲಿಯಲು ಹೊರಟಾಗ ಪ್ರಯತ್ನ ಮತ್ತು ದೋಷಗಳು ಎರಡೂ ನಡೆಯುತ್ತಿರುತ್ತದೆ. ಪ್ರಯತ್ನಗಳ ಸಂಖ್ಯೆ ಹೆಚ್ಚಿದಷ್ಟು ದೋಷಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಹಾಗೆಯೇ ಪ್ರಯತ್ನ ಕಡಿಮೆ ಆದಂತೆ ದೋಷಗಳ ಸಂಖ್ಯೆ ಹೆಚ್ಚಾಗ್ತದೆ. ಕೊನೆಗೆ ದೋಷ ಇಲ್ಲದೆ ಕಲಿಕೆ ಉಂಟಾಗುತ್ತದೆ. ಅದನ್ನೇ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂತ ಕರೆಯುವಂಥದ್ದು. ಇನ್ನು ಪ್ರಯೋಗ ಅಂತ ಬಂದಾಗ ಪ್ರಯೋಗಕ್ಕೆ ಬಳಸುವ ಸಾಮಗ್ರಿಗಳು: ಒಂದು ಪೆಟ್ಟಿಗೆ, ಹಸಿದ ಬೆಕ್ಕು, ಒಣ ಮೀನು. ಪ್ರಯತ್ನ ದೋಷ ಕಲಿಕೆಯ ಒಂದು ಉದಾಹರಣೆ ಪ್ರಯೋಗ. ಹಸಿದ ಬೆಕ್ಕನ್ನು ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಲಾಗುತ್ತದೆ. ಆ ಪೆಟ್ಟಿಗೆಯಲ್ಲಿ ತಳದಲ್ಲಿರುವ 6 ಅಂಗುಲ ಉದ್ದದ ಹಲಿಗೆಯ ಮೇಲೆ ಕಾಲಿಟ್ಟಾಗ ಬಾಗಿಲು ತೆರೆಯುವ ವ್ಯವಸ್ಥೆ ಮತ್ತು ವೈಶಿಷ್ಟ್ಯ ಪೆಟ್ಟಿಗೆಯ ಹೊರಭಾಗದಲ್ಲೂ ಒಣ ಮೀನಿನ ತುಂಡನ್ನು ಇರಿಸಲಾಗಿರುತ್ತದೆ. ಈಗ ಹಸಿದ ಬೆಕ್ಕು ಆ ಒಣ ಮೀನಿನ ತುಂಡನ್ನೇ ತೆಗೆದುಕೊಳ್ಳಲು ಎಲ್ಲ ಪ್ರಯತ್ನ ನಡೆಸಿ ಕೊನೆಗೆ ಆಕಸ್ಮಿಕವಾಗಿ ಆ ಹಲಿಗೆಯ ಮೇಲೆ ಕಾಲಿಡುತ್ತದೆ. ತಕ್ಷಣವೇ ಬಾಗಿಲು ತೆರೆದುಕೊಳ್ಳುತ್ತದೆ. ಬೆಕ್ಕು ಹೊರಬಂದು ಮೀನಿನ ತುಂಡನ್ನು ತಿಂದು ತೃಪ್ತಿ ಪಡುತ್ತದೆ. ಇದೇ ರೀತಿ 2-3 ಬಾರಿ ಹೀಗೆ ಸಂಭವಿಸಿದಾಗ ಹೊರಬರಲು ಮಾಡುವ ಪ್ರಯತ್ನಗಳು ಕಡಿಮೆಯಾಗುತ್ತದೆ. ಆ ಬೆಕ್ಕಿಗೆ ಗೊತ್ತಾಗುತ್ತದೆ ಬಾಗಿಲು ತೆರೆದುಕೊಳ್ಳಲು ಏನು ಮಾಡಬೇಕೆಂದು. ಕೊನೆಗೆ ದೋಷರಹಿತವಾಗಿ ಹೊರಬರಲು ಸಫಲವಾಗ್ತದೆ. ಅದನ್ನೇ ಥಾರ್ನ್ಡೈಕ್ರವರ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಗುರಿ ಅಂದರೆ ಮೀನು, ಪ್ರೇರಣೆ ಅಂದರೆ ಹಸಿವು, ಅಡೆತಡೆ ಅಂದರೆ ಬಾಗಿಲಾಗಿರ್ತದೆ. ಇಲ್ಲಿ
ತಾಂಡಾಯಿಕರವರ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತಕ್ಕೆ ಉದಾಹರಣೆಗೆ ಮಗು ನಡೆಯುವುದನ್ನು ಕಲಿಯುವುದು, ಅಡಿಗೆ ಮಾಡುವುದನ್ನು ಕಲಿಯುವುದು, ಅಂದವಾದ ಕೈಬರಹ, ಸೈಕಲ್ ಸವಾರಿಯನ್ನು ಮಾಡುವಂಥದ್ದು. ಅದು ತಾಂಡಾಯಿಕರವರ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತಕ್ಕೆ ನಾವು ತೆಗೆದುಕೊಳ್ಬೇಕಾದಂಥ ಉದಾಹರಣೆ. ಒಂದು ಮಗು ನಡೆಯುವುದನ್ನು ಕಲಿಯುವಂಥದ್ದು, ಆಮೇಲೆ ಅಡಿಗೆ ಕಲಿಯುವಂಥದ್ದು, ಅಂದವಾದ ಕೈಬರಹ, ಸೈಕಲ್ ಸವಾರಿ. ಇನ್ನು ಇದರಲ್ಲಿ ತಾಂಡಾಯಿಕರವರ ಕಲಿಕಾ ನಿಯಮಗಳು, ಈಜುವುದನ್ನು ಕಲಿಯುವುದು, ಡ್ರೈವಿಂಗ್ ಕಲಿಯುವುದು, ಇದೆಲ್ಲ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದಲ್ಲೇ ಬರ್ತದೆ. ಇನ್ನು ತಾಂಡಾಯಿಕರವರು ಮಾಡಿರುವಂತಹ ನಿಯಮಗಳು, 3 ನಿಯಮಗಳನ್ನು ಮಾಡಿದ್ದಾರೆ, ಕಲಿಕಾ ನಿಯಮಗಳು. ತಾಂಡಾಯಿಕರವರು 3 ಕಲಿಕಾ ನಿಯಮಗಳನ್ನು ತಿಳಿಸಿದ್ದಾರೆ. ಒಂದು ಸಿದ್ಧತೆಯ ನಿಯಮ, ಪರಿಣಾಮ ನಿಯಮ, ಅಭ್ಯಾಸದ ನಿಯಮ. ಸಿದ್ಧತೆ ಮಾಡಿಕೊಳ್ಳುವ, ಒಂದು ಪಾಠ ಅಂತ ಬಂದಾಗ ಸಿದ್ಧತೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಪಾಠವನ್ನು ಮಾಡುವಂಥದ್ದು. ಪರಿಣಾಮ ನಿಯಮ ಅಂತ ಆದರೆ ಯಾವುದೇ ಒಂದು ತೊಂದರೆ ತಪ್ಪು ಮಾಡಿದರೆ ಶಿಕ್ಷೆಯನ್ನು ಒದಗಿಸಿಕೊಡುವಂಥದ್ದು. ಇಲ್ಲಿ ಪುನರ್ಬಲನ ನೀಡುವಂತೆ ಮಾಡುವಂಥದ್ದು, ಮಕ್ಕಳಿಗೆ ಏನು ಮಾಡೋದು, ಪರಿಣಾಮವನ್ನು ಮಾಡುವಂಥದ್ದು. ಅವರು ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅಥವಾ ಒಳ್ಳೆಯದನ್ನು ಮಾಡಿದಾಗ ಅವರನ್ನು ಗುಡ್ ಶಬಾಷ್ಗಿರಿ ಅವರಿಗೆ ನೀಡುವುದು, ಆ ಮಕ್ಕಳ ಪ್ರೋತ್ಸಾಹವನ್ನು ಮಾಡೋದು, ಪುನರ್ಬಲನವನ್ನು ಕೊಡುವಂಥದ್ದು ಪರಿಣಾಮ ನಿಯಮದಲ್ಲಿ ಉಂಟಾಗುವಂಥದ್ದು. ಪುನರ್ಬಲನ ಅಂತಹ ಸನ್ನಿವೇಶದಲ್ಲಿ ಮಗುವಿಗೆ ಸಂತೋಷ, ಆನಂದ, ತೃಪ್ತಿಯನ್ನು ಕೂಡ ಕೊಡುತ್ತದೆ. ಇನ್ನು ಅಭ್ಯಾಸದ ನಿಯಮ, ಒಂದು ಸಿದ್ಧತೆಯ ನಿಯಮ, ಒಂದು ಪರಿಣಾಮ ನಿಯಮ, ಒಂದು ಅಭ್ಯಾಸ ನಿಯಮವಾಗಿರ್ತದೆ. ಶಾಲೆಯಲ್ಲಿ ಕಲಿತ ಪಾಠವನ್ನೇ ಮನೆಯಲ್ಲಿ ನಿರಂತರವಾಗಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಲೇ ಇರಬೇಕು, ಆಗ ಅದು ಹೆಚ್ಚು ಕಾಲ ಉಳಿಯಲು ಸಾಧ್ಯವಾಗ್ತದೆ. ಇಲ್ಲಿ ಪುನರಾವರ್ತನೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತದೆ. ಪುನರಾವರ್ತನೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತದೆ. ಇವಿಷ್ಟು ಕಲಿಕಾ ನಿಯಮದಲ್ಲಿ ಬರುವಂಥದ್ದು. ಇನ್ನು ಬರುವಂಥ ಸಿದ್ಧಾಂತ ಸೋಪಾದಿತ ಅನುಬಂಧ ಕಲಿಕಾ ಸಿದ್ಧಾಂತ. ಸೋಪಾದಿತ ಅನುಬಂಧ ಕಲಿಕಾ ಸಿದ್ಧಾಂತ, ಅಭಿಜಾತ ಸಿದ್ಧಾಂತ ಅಂತ ಕರೆಯುವಂಥದ್ದು. ಅದನ್ನು ಮುಂದಿನ ವಿಡಿಯೋದಲ್ಲಿ ಸೋಪಾದಿತ ಅನುಬಂಧ ಕಲಿಕಾ ಸಿದ್ಧಾಂತವನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.